ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮೀನು ಸಾರು ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ನಾನಿಲ್ಲಿ ತೊಗೊಂಡಿರೋದು 1 kg ಮೀನು. ನಾವಿಲ್ಲಿ ತೊಗೊಳ್ಬೇಕಾಗಿದ್ದು ಇಷ್ಟೇ ಇಂಗ್ರೀಡಿಯೆಂಟು: 10ರಿಂದ 12 ಬ್ಯಾಡಗೆ ಮೆಣಸು, 2 ಸ್ಪೂನ್ ಧನಿಯಾ ಕಾಳು, ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಒಂದು 18ರಿಂದ 20 ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ನೀವು ಮಾಡೋ ಮೀನು ಸಾರು ಚೆನ್ನಾಗಿ ಆಗಬೇಕು ಅಂದರೆ ಇದೇ ಮೇನ್ ಇಂಗ್ರೀಡಿಯೆಂಟ್. ಅರ್ಧ ಈರುಳ್ಳಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ತೊಗೊಂಡಿದ್ದೀನಿ, ಅರ್ಧ ಕಾಯಿ ತೊಗೊಂಡಿದ್ದೀನಿ. ಬನ್ನಿ ಇದರಲ್ಲಿ ಯಾವುದ್ಯಾವ್ದೆಲ್ಲ ಫ್ರೈ ಮಾಡಬೇಕು ಅಂತ ಹೇಳ್ತೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಧನಿಯಾ ಕಾಳು ಮತ್ತು ಕಾಳು ಮೆಣಸು, ಈ ಮೂರನ್ನು ಮಾತ್ರ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದು ಈರುಳ್ಳಿ. ನೀವು ಮಾಡೋ ಮೀನು ಸಾರು ಸ್ಮೆಲ್ ಬರಬಾರ್ದು ಅಂತಂದರೆ ಈ ಅರ್ಧ ಈರುಳ್ಳಿನ ಫ್ರೈ ಮಾಡಿ ಹಾಕಿ. ಖಂಡಿತವಾಗ್ಲೂ ನೀವು ಮಾಡೋ ಮೀನು ಸಾರು ತುಂಬ ಚೆನ್ನಾಗಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾವು ಫ್ರೈ ಮಾಡಿರೋ ಐಟಮ್ಸ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹುಣಸೆ ಹಣ್ಣು, ನೆಕ್ಸ್ಟ್ ನಾನು ಅರಿಶಿಣ ಪುಡಿ, ತೆಂಗಿನಕಾಯಿ ತುರಿ, ಇಷ್ಟನ್ನ ಫ್ರೈ ಮಾಡುವಂಥದ್ದಲ್ಲ, ಫ್ರೈ ಮಾಡೋದು ಬೇಡ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ರುಬ್ಬಿ ಒಳ್ಳೆ ಮಸಾಲೆ ಮಾಡಿ. ಮಸಾಲೆ ರೆಡಿ ಆಯಿತು. ಈ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಅಷ್ಟೇ ಉಪ್ಪು ಹಾಕಿದ್ದೀನಿ, ಯಾಕೆಂದರೆ ಮೀನು ತೊಳೆದಾದ್ರ ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಮಾತ್ರ ಹಾಕಿದ್ದೀನಿ. ಆಮೇಲೆ ನೀವು ಈ ಮಸಾಲೆನ ಒಂದು 10 ನಿಮಿಷನಾದರೂ ಲೋ ಫ್ಲೇಮ್ನಲ್ಲಿ ಕುದಿಸ್ಬೇಕಾಗತ್ತೆ. ಈ ಮಸಾಲೆ ಚೆನ್ನಾಗಿ ಕುದ್ರೆ ಮಾತ್ರ ಒಳ್ಳೆ ಮೀನು ಸಾರು ರೆಡಿ ಆಗೋಕ್ಕೆ ಸಾಧ್ಯ. ಈ ಮೀನನ್ನ ಹಾಕಿದ್ರ ಮೇಲೆ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸಿ. ಉಪ್ಪು, ಹುಳಿ, ಖಾರ ಚೆನ್ನಾಗಿ ಹಿಡಿಬೇಕು ಅಂತಂದರೆ ಲೋ ಫ್ಲೇಮ್ನಲ್ಲೇ ಬೇಯಿಸಿ ಚೆನ್ನಾಗಿ ಬರುತ್ತೆ ಮೀನು ಸಾರು. ಮೀನು ಸಾರು ಆದ್ರ ಮೇಲೆ ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಆ ರೆಸಿಪಿನ ಮಾಡ್ತೀನಿ. ಗಂಡಕ್ಕೋಸ್ಕರ, ಅತ್ತೆ ಮಾವಂಗೋಸ್ಕರ, ಮಕ್ಕಳಿಗೋಸ್ಕರ ಅಂತ ಅಡುಗೆ ಮಾಡೋಕ್ಕೋ ಎಲ್ಲ ತಾಯಂದ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೋಟಿ ಕೋಟಿ ನಮಸ್ಕಾರ.